ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಆಹ್ವಾನಿತ ಬಂಧುಗಳೇ, ಇಲ್ಲಿ ಇರತಕ್ಕಂಥ ಯಾವತ್ತು ನನ್ನ ಸಹೋದರಿಯರು, ಬಹುಶಃ ನನಗೆ ಹೆಚ್ಚು ಮಾತಾಡುವಷ್ಟ ಸಂದರ್ಭ ಇಲ್ಲ. ನಾನು ದೆಹಲಿಗೆ ಹೋಗೋದಕ್ಕೆ ಫ್ಲೈಟ್ ಲೇಟ್ ಆಗ್ತಾ ಇದೆ. ನಾನು ಈ ಕಾರ್ಯಕ್ರಮದಲ್ಲಿ ಬಂದು ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಈಗ ನಾನು ಮಹೇಶ್ರು ಗ್ರೇಟರ್ ಬ್ಯಾಂಗ್ಳೂರ್ನ ಮೊದಲನೇ ಕಮಿಷನರ್ ಅಂದ್ರೆ ಮಹೇಶ್ರು ಚರಿತ್ರೆಯಲ್ಲಿ ಉಳಿದೋದಂತ ಉಳಿತಾರೆ. ಅವ್ರ ಮಾತನಾಡ್ತಾ ಇದ್ದೆ, ಈ ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಕೂಡ ಇನ್ನೂ ಹೆಚ್ಚು ಆಗಬೇಕಾಗುತ್ತೆ. ಖಾಸಗಿ ವಲಯದಲ್ಲಿ ಬರಬೇಕಾಗ್ತದೆ. ಆದ್ರೆ ಖಾಸಗಿ ವಲಯದಲ್ಲಿ ಬರಬೇಕಾದಾಗ ಅವರಿಗೆ ಗಮನ ಯಾರಿರ್ಬೇಕು ಅಂತಂದ್ರೆ ಬಡವರು ಮತ್ತು ಮಧ್ಯಮ ವರ್ಗದ ಜನರನ್ನ ದೃಷ್ಟಿ ಇಟ್ಟುಕೊಂಡು ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನ ನಾವಿಬ್ಬರು ಮಾತನಾಡ್ತಾ ಇದ್ದೀವಿ. ಬಹುಶಃ ನಾನೊಬ್ಬ ಕಾನೂನು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಶಂಕರ್ ಹಾಸ್ಪಿಟಲ್, ಕ್ಯಾನ್ಸರ್ ಹಾಸ್ಪಿಟಲ್ಗೆ ಹೋದೆ. ಅಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ನ ಎಕ್ವಿಪ್ಮೆಂಟ್ಸ್ ನೋಡಿ ನಾನು ಸಭೆ ಘೋಷಣೆ ಮಾಡಬಂದೆ. 10 ಕೋಟಿ ರೂಪಾಯಿ ನಾನು ಸರ್ಕಾರದಿಂದ ಕೊಡ್ತೀವಿ, ನಿಮಗೆ ಬಡವರಿಗೆ ಸಹಾಯ ಮಾಡುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು ಪ್ರಾಮಿಸ್ ಮಾಡಿ ಬಂದು ಅದೇ ರೀತಿಯಾಗಿ 10 ಕೋಟಿ ರೂಪಾಯಿನ ಕೊಡುವಂತ ಕೆಲಸವನ್ನು ಮಾಡಿದೆ. ಖಾಸಗಿ ವಲಯಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡಬೇಕಾಗ್ತದೆ. ಯಾಕಂದ್ರೆ ಹೆಲ್ತ್ ಅಂತಕ್ಕಂಥದ್ದು, ಆರೋಗ್ಯ ಅಂತಕ್ಕಂಥದ್ದು ಇವತ್ತು ಕಾಸ್ಟ್ಲಿ ಆಗಿದೆ. ಇವತ್ತು ಯಾರೂ ಕೂಡ ಸುಧಾರಿಸದೇ ಇರ್ತಕ್ಕಂಥ ರೀತಿಯಲ್ಲಿ ನಮ್ಮ ಕ್ಯಾನ್ಸರ್ ಬರ್ತಾ ಇರ್ತಕ್ಕಂಥದ್ದು, ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು. ಇವತ್ತು ಹೆಚ್ಚು ಜನಸಂಖ್ಯೆ ಇರಬೇಕಾದ್ರೆ ಹೆಚ್ಚು ಕ್ಯಾನ್ಸರ್ಗಳು ಕಾಣ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೇಕಾದಾಗ ಇಂಥ ಕ್ಯಾನ್ಸರ್ ಹಾಸ್ಪಿಟಲ್ಗಳು ಹೆಚ್ಚು ಬರಬೇಕಾಗ್ತದೆ. ಅದನ್ನು ಎಲ್ಲೋ ಒಂದು ಕಡೆಗೆ ಬಡವರನ್ನ ಕೇಂದ್ರೀಕರಿಸಿ ಇವತ್ತು ಆರೋಗ್ಯವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ, ಅವ್ರಿಗೆ ಶುಶ್ರೂಷೆ ಮಾಡ್ತಕ್ಕಂಥ ರೀತಿಯಲ್ಲಿ ಹಾಸ್ಪಿಟಲ್ಗಳು ಹೆಚ್ಚು ಬರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾನು ಯಾವ ರೀತಿಯಾಗಿ ಶಂಕರ್ ಹಾಸ್ಪಿಟಲ್ಗೆ ನಾನು ಪ್ರಾಮಿಸ್ ಮಾಡಿದ್ದು ಎಲ್ಲೋ ಒಂದು ಕಡೆಗೆ ಎಲ್ಲ ಪ್ರಾಮಿಸ್ ಮಾಡಬೇಕಂತ ಅನ್ಸುತ್ತೆ ನನಗೆ ಸಾಕ್ಷಿಯಾಗಿ ಮಹೇಶ್ವರವರು ಕಮಿಷನರ್ ಕೂಡ ಇಲ್ಲಿದ್ದಾರೆ. ಇಂಥ ಹಾಸ್ಪಿಟಲ್ಗಳಿಗೆ ನಾವು ಪ್ರೋತ್ಸಾಹ ಮಾಡಬೇಕು. ಒಂದು ಕಂಡೀಷನ್ ಅಂತಂದ್ರೆ ಬಡವರಿಗೆ ಇವತ್ತು ಉಚಿತವಾಗಿರ್ತಕ್ಕಂಥ ಸೌಲಭ್ಯವನ್ನು ದೊರಕತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಇವತ್ತು ನಮ್ಮ 3 ಜನ, ನನಗಿವತ್ತು ಅತ್ಯಂತ ಹೆಮ್ಮೆ ಅಂತ ಹೇಳಿದ್ರೆ, ದಿನೇಶ್ ಇನ್ನು 3 ವರ್ಷ ಇದ್ದಾಗಲಿಂದಲೂ ಕೂಡ ನಾನು ಅವನ್ನ ಎತ್ತಿ ಆಡ್ತಿದ್ದಂಥ ಮಗು. ಇವತ್ತು ನಮ್ಮ ಮುಂದೆ ಒಂದು ಸಮಾಜಕ್ಕೆ, ಒಂದು ಬೆಂಗಳೂರಿಗೆ ಈ ರೀತಿಯಾದಂಥ ಒಂದು ವಿಶೇಷವಾದಂಥ ಸೌಕರ್ಯವನ್ನ ಮಾಡಿಕೊಟ್ಟಿದ್ದಾರಲ್ಲ ಅಂತಕ್ಕಂಥದ್ದು, ಅದರಲ್ಲಿ ಅವನ ಪಾತ್ರ ಹೆಚ್ಚಿದು ಅಂತಕ್ಕಂಥದ್ದಕ್ಕೆ ಅವನು ಕೂಡ ಮತ್ತು ಶ್ರೀಮತಿ ಸಂಸ್ಕೃತಿಯವರನ್ನು ಕೂಡ, ಚಂದ್ರವರನ್ನು ಕೂಡ ನಾನು ಅಭಿನಂದಿಸಿ, ನಾವ್ಯಾವತ್ತೂ ಕೂಡ ನಿಮ್ಮ ಜೊತೆಲಿರ್ತೇವೆ. ನಾವ್ಯಾವತ್ತೂ ಕೂಡ ನಾನು ಹೇಳಿದ ರೀತಿಯಲ್ಲಿ ಬಡವರಿಗೆ ಇವತ್ತು ಆಶ್ರಯ ಆಗಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮಗೆ ಶುಭಾಶಯಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. Congratulate the whole ARC team that they have been able to establish this facility and a very good important idea and the stated aim ಏನಂದ್ರೆ ಅವ್ರದ್ದು ಏನು ಗುರಿ ಇದೆ ಅಂತ ಹೇಳಿದ್ರೆ ಮಿಡಲ್ ಕ್ಲಾಸ್ ಜನರಿಗೆ ಇನ್ ಸಮ್ ವೇ ಅಫೋರ್ಡಬಲ್ ಟ್ರೀಟ್ಮೆಂಟ್ ಫಾರ್ ಕ್ಯಾನ್ಸರ್ ಪೇಷಂಟ್ಸ್ ಅಂತ ಹೇಳ್ಬಿಟ್ಟು ಅದೊಂದು ಗುರಿ ಇಟ್ಕೊಂಡು ಅವರು ಈ ಒಂದು ಸೆಂಟರ್ ಅನ್ನು ಚಾಲನೆ ಮಾಡಿಟ್ಟಿದ್ದಾರೆ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಬಹಳ ವಿಶೇಷ. ಇಟ್ಸ್ ಅ ವೆರಿ ಗುಡ್ ಟಾರ್ಗೆಟ್ ಪೇಷಂಟ್ ಸ್ಟ್ರೀಮ್ ಅಂತ ಹೇಳ್ಬೋದು. ಆದರೆ ಯಾವತ್ತು ನಾನು ನೋಡಿದ್ರೆ ಕ್ಯಾನ್ಸರ್ ಹಾಸ್ಪಿಟಲ್ ಬರ್ತಾ ಇದ್ರೆ ಇಟ್ ಇಸ್ ಅ ಮಿಕ್ಸ್ಡ್ ಇಮೋಷನ್. It at one level it recognizes the fact that there is a problem of cancer increasing in the society, which we do not want to have. But you cannot turn a blind eye on this. It is something which is becoming increasingly a reality, that with the increased population, increased lifespan, increased exposure in some way to different kinds of toxins results in a higher caseload. And I think given that a city like Bangalore, ನಮಗೆ ಈ ತರ ಸೆಂಟರ್ಸ್ ಇದು ಅವಶ್ಯಕತೆ ಬರುತ್ತದೆ. ಸರ್ಕಾರ ಮಟ್ಟದಲ್ಲಿ ಬಡವರಿಗೆ ಅದನ್ನ ವ್ಯವಸ್ಥೆ ಮಾಡೇ ಮಾಡ್ತಾರೆ. ಆದ್ರೂ ಸಹ ಇನ್ನೂ ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಈ ತರ ಇನ್ಸ್ಟಿಟ್ಯೂಟ್ ಬಂದ್ಬಿಟ್ರೆ we will be able to do it. ಎರಡನೇದಾಗಿ ಇದು ARC ಹಾಸ್ಪಿಟಲ್ ಇಂಗ್ಲಿಷ್ ARC ಹಾಸ್ಪಿಟಲ್ ಓಪನಿಂಗ್ ಟುಡೇ. ಮೇನ್ ಥಿಂಗ್ ಇಸ್ ಕ್ಯಾನ್ಸರ್ ಕೇರ್ ಅಲ್ಲಿ ನಮ್ಮ ಬೆಂಗಳೂರಲ್ಲಿ ಇರೋದು ಎರಡೇ ತರ, ಒಂದು ಗೌರ್ಮೆಂಟು ಇಲ್ಲಾಂದ್ರೆ ಕಾರ್ಪೊರೇಟ್. We are here to give it to the middle class and below.
ಆ್ಯಂಡ್ ಸ್ವಲ್ಪ ಟ್ರೀಟ್ಮೆಂಟು ರೇಡಿಯೋಥೆರಪಿ ನಾವು ಬಿ ಪಿ ಎಲ್ಲು ಆಯುಷ್ಮಾನ್ ಭಾರತ್ ತೊಗೊಳ್ಬೇಕು ಅಂತ ಇದ್ದೀವಿ ಮುಂದಕ್ಕೆ. ಸೊ ನಿಮ್ಮದು ದ ಹಾಸ್ಪಿಟಲ್ ಈಸ್ ಓಪನ್ ಫಾರ್ ವಿತ್ ಆಲ್ ದಿ ಟ್ರೀಟ್ಮೆಂಟ್ಸ್ ಫಾರ್ ಕ್ಯಾನ್ಸರ್ ಆ್ಯಂಡ್ ಅದರ್ ಸರ್ಜರೀಸ್ ಆಲ್ಸೋ, ಫ್ರಮ್ ಸರ್ಜರಿ ಪೇಲಿಯೇಟಿವ್ ಟು ಪೇನ್ ರಿಲೀಫ್. ಇದನ್ನು ಈ ಸೌಲಭ್ಯನ ಉಪಯೋಗಿಸ್ಕೊಡಿ. ಥ್ಯಾಂಕ್ ಯು. ಆ್ಯಂಡ್ ಡಾಕ್ಟರ್ ದಿನೇಶ್, ಐ ಆಮ್ ಡಾಕ್ಟರ್ ಶ್ರೀಹರಿ. ದಿನೇಶ್ and Samskruti is our team, and he's a onco surgeon. ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಈ ಕ್ಯಾನ್ಸರ್ ಹಾಸ್ಪಿಟಲ್ ಮಾಡಿರೋ ಉದ್ದೇಶ ಮೊದಲನೇದಾಗಿ ಡಾಕ್ಟರ್ ಶ್ರೀಹರಿ ಹೇಳಿದಾಗೆ ಮಧ್ಯಮ ವರ್ಗದವರಿಗೆ ಮತ್ತು ಬಡವರಿಗೋಸ್ಕರನೇ ಮಾಡಿರೋದು. ಇಲ್ಲ ಎಲ್ಲರೂ ಕಾರ್ಪೊರೇಟ್ಗೆ ಹೋಗೋಕ್ಕಾಗಲ್ಲ, ಗೌರ್ಮೆಂಟಲ್ಲಿ ಕಾಯೋಕ್ಕಾಗೋದಿಲ್ಲ, ಗೌರ್ಮೆಂಟ್ಗೆ ಹೋದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ, ಕಾರ್ಪೊರೇಟ್ಗೆ ಹೋದರೆ ಎಲ್ಲರಿಗೂ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ. ಹಾಗಾಗಿ ಇದನ್ನು ಎಲ್ಲರೂ ಸೇರಿ 3 ಜನ ಸೇರಿ ಮಾಡಿದ್ದೀವಿ. ಸೊ ಎಲ್ಲರೂ ನಮಗೆ ಸಹಕರಿಸಿ ಹೀಗೆ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ದೆ, ಭಾಳ ಅಭಿನಂದನೆಗಳು. ಸೊ ಹೀಗೆ ನಮ್ಮ ಕೆಲಸ, ನಮ್ಮ ಕಾರ್ಯ ಹೀಗೆ ಮುಂದುವರಿಲಿ ಅಂತ ಕೋರ್ಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್, ಬೇರೆ ಹಾಸ್ಪಿಟಲ್ಗೂ ನಿಮಗೆ ಇರ್ತಕ್ಕಂಥ ಯುನಿಕ್ನೆಸ್ ನಾನು ಹೇಳ್ದಂಗೆ ಯುನೀಕ್ ಆಗಿ ನಾವು ಅಂದರೆ ನಮ್ಮದು ಮೇನ್ ಕಾಸ್ಟಿಂಗು, ಆಮೇಲೆ ಎಲ್ಲ ಸೌಲಭ್ಯಗಳು, ಕ್ಯಾನ್ಸರ್ಗೆ ಬೇಕಾಗಿರೋ ಎಲ್ಲ ಸೌಲಭ್ಯಗಳು, ವೆದರ್ ಇಟ್ ಇಸ್ ಸರ್ಜರಿ ಆಗಿರ್ಬೋದು, ಕಿಮೋಥೆರಪಿ ಆಗಿರ್ಬೋದು, ಪೆಟ್ ಆಗಿರ್ಬೋದು, ರೇಡಿಯೋಥೆರಪಿ ಎಲ್ಲನೂ ಇದೆ. ಈ ಎಲ್ಲ ಇರೋದು ಐದರ್ ಗೌರ್ಮೆಂಟ್ ಹಾಸ್ಪಿಟ್ಲು ಇಲ್ಲ ಕಾರ್ಪೊರೇಟ್ ಹಾಸ್ಪಿಟ್ಲ್ ಆಗಿರೋದು. ನಮ್ದು ಯುನೀಕ್ನೆಸ್ ಅಂದರೆ ಎರಡರ ಮಧ್ಯೆ ಬರ್ತೀವಿ. ಎರಡರ ಮಧ್ಯೆ ಬರೋದ್ರಿಂದ ನಾವು ಮಧ್ಯಮದವರಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಮತ್ತು ಬಡವರಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಮಾಡ್ತಾ ಇರೋದ್ರಿಂದ ಇದು ಅದೇ ಅದ್ರ ಯುನೀಕ್ನೆಸ್. ಬಡವರನ್ನ ಗಮನದಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮೊಟ್ಟಿಗೆ ಏನಾದರೂ ಕೈ ಜೋಡಿಸ್ತಾ ಇದೆಯಾ ಗೌರ್ಮೆಂಟ್? ಗೌರ್ಮೆಂಟ್ ಸಚ್ ಕೈ ಜೋಡಿಸೋದಂದ್ರೆ ನಾವು ಈ BPL ಕಾರ್ಡು ಮತ್ತು ಆಯುಷ್ಮಾನ್ ಕಾರ್ಡ್ ಏನು ABRK ಏನು ಹೇಳ್ತೀವಿ ಅದನ್ನು ಎಂಪ್ಯಾನಲ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಇದ್ದೀವಿ. ಸೊ ಇವಾಗ ಓಪನ್ ಆಗಿದೆ, ಇವಾಗೆಲ್ಲ ಎಂಪ್ಯಾನಲ್ಮೆಂಟ್ಗೆ ನಾವು ಅಪ್ಲೈ ಕೂಡ ಮಾಡಿದ್ದೀವಿ. ಅದನ್ನು ಮಾಡಿಕೊಂಡು ಮುಂದುವರಿಸ್ತೀವಿ. ಸರ್, ನಿಮ್ಮಲ್ಲಿ ಇರ್ತಕ್ಕಂಥ ಡಾಕ್ಟರ್ಸ್ ಎಷ್ಟು ಎಕ್ಸ್ಪೀರಿಯನ್ಸ್? ನಾವು 3 ಜನ ಸರ್ಜನ್ಸು, 3 ಜನ ಕ್ಯಾನ್ಸರ್ ಸರ್ಜನ್ಸು. ಸೊ ಹಾಗಾಗಿ ನಾನು ಎಲ್ಲ ಕಾರ್ಪೊರೇಟ್ ಹಾಸ್ಪಿಟ್ಲ್ ಇದ್ದೆ, ಮುಂಚೆ ಕೆಂಪೇಗೌಡದಲ್ಲಿದ್ದೆ, ಆಮೇಲೆ BJS, ಸ್ಪರ್ಶು, HCG ಎಲ್ಲ ಕಡೆ ಇದ್ದೆ. ಸೊ ಈಗ ನಾವು ಎಲ್ಲ ಕಡೆ ನೋಡಿರೋದ್ರಿಂದ ಎರಡರ ಮಧ್ಯೆ ಮಾಡಬೇಕು, ನಾವು ಕಿಮ್ಸು ಮತ್ತು ನಾವು ಬೇರೆ ಕಾರ್ಪೊರೇಟ್ ಮಧ್ಯೆ ಮಾಡಬೇಕಂತ ಇದು ಮಾಡಿರೋದು. ಸೊ ನನ್ನ ಶ್ರೀಮತಿ ಡಾಕ್ಟರ್ ಸಂಸ್ಕೃತಿ ಕೂಡ ಕಿದ್ವಾಯಲ್ಲಿದ್ದವರು. ಸೊ ಹಾಗಾಗಿ ಅವ್ರ ಎಕ್ಸ್ಪೀರಿಯನ್ಸ್, ನಾನು ಒಂದು 12 ವರ್ಷದಿಂದ ಕ್ಯಾನ್ಸರ್ ಸರ್ಜರೀಸ್ ಮಾಡ್ತಾಯಿದ್ದೀನಿ. ಸೊ ನನ್ನ ವೈಫು ಕಿದ್ವಾಯಲ್ಲಿ 6 ವರ್ಷ ಇದ್ದವರು. ಇವರು ಡಾಕ್ಟರ್ ಶ್ರೀಹರಿ ಗ್ಯಾಸ್ಟ್ರೋ ಸರ್ಜನ್ನು, ಅವರು ಒಂದು 10 ವರ್ಷದಿಂದ ಸರ್ಜರೀಸ್ ಮಾಡ್ತಾಯಿದ್ದಾರೆ. 3 ಜನ ಸೇರಿ ಮಾಡ್ತೀವಿ. ಇನ್ನೊಂದೇನೆಂದರೆ ನಮ್ದು ಈಗ 4th ಸ್ಟೇಜ್ ಕ್ಯಾನ್ಸರ್ ಇರೋದ್ರಿಂದ ಟ್ರೀಟ್ಮೆಂಟ್ಗಳು ಆಪ್ಷನ್ಸ್ ಕಮ್ಮಿ ಇದೆ ಬೆಂಗಳೂರಲ್ಲಿ, ಎಸ್ಪೆಷಲಿ ಪೇನ್ ಆ್ಯಂಡ್ ಪ್ಯಾಲಿಯೇಟಿವ್. ಅದನ್ನು ತುಂಬ ನಾವು ಕಾನ್ಸಂಟ್ರೇಟ್ ಮಾಡಿ 4th ಸ್ಟೇಜ್ ಕ್ಯಾನ್ಸರ್ ಇರೋ ಪೇಷಂಟ್ಗೂ ನಾವು ಸ್ವಲ್ಪ ಅನುಕೂಲ ಮಾಡೋಕ್ಕೆ ಟ್ರೀಟ್ಮೆಂಟ್ ಮಾಡ್ತೀವಿ. ಸ್ಪೆಷಲ್ ಮೆಷಿನ್ಸು, ರೇಡಿಯೋಥೆರಪಿ ಮೆಷಿನ್ಸು, ಪೆಟ್ ಮೆಷಿನ್ಸು, ಸ್ಪೆಷಲ್ ಮೆಷಿನ್ಸು. ಸೊ ಎಲ್ಲಿ ನಾವು ನರ್ಸಿಂಗ್ ಹೋಮ್ಗಳಲ್ಲಿ ಆಪ್ರೇಷನ್ ಮಾಡ್ಬೋದು, ಕೀಮೋಥೆರಪಿ ಮಾಡ್ಬೋದು, ಸಣ್ಣ ಪುಟ್ಟ ಹಾಸ್ಪಿಟಲ್ಗಳಲ್ಲಿ ಇದನ್ನು ಪೆಟ್ ಮತ್ತು ರೇಡಿಯೋಥೆರಪಿ ಮಾಡೋದಕ್ಕೆ ಸ್ವಲ್ಪ ಜಾಗನೂ ಜಾಸ್ತಿ ಬೇಕು, ಅಕ್ಕಪಕ್ಕ ಮನೆಗಳಿರಬಾರ್ದು, ಅಷ್ಟು ಈಸಿ ಅಲ್ಲ ಪರ್ಮಿಷನ್ ಸಿಗೋದಕ್ಕೆ. ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಜಾಗನೇ ಬೇಕು. ಆಮೇಲೆ ಅದು ಸ್ವಲ್ಪ ಕೆಳಗಡೆ, ಭೂಮಿ ಕೆಳಗಡೆ ಹೋಗಬೇಕು. ಆ ಥರ ಎಲ್ಲ ಸೌಕರ್ಯ ಇಲ್ಲಿ ಇರೋದ್ರಿಂದ ಅದನ್ನು ಇದು ಮಾಡಿದ್ದೀವಿ. ಇದೇ ನಮ್ಮ ಸ್ಪೆಷಾಲಿಟಿ. ಸರ್, ಈಗ ಪೇಷಂಟ್ಸಲ್ಲಿ ಹೈ ಲೆವೆಲಲ್ಲಿ ಇರೋರು ತಪ್ಪಿಸ್ಕೊಂಡ್ಬಿಡ್ತಾರೆ, ಲೋಯೆಸ್ಟ್ ಲೆವೆಲ್ ಇರೋರು ಈ ಕಾರ್ಡ್ಸ್ ಗಿಡ್ಸ್ ಅದರಿಂದ ತಪ್ಪಿಸ್ಕೊಂಡ್ಬಿಡ್ತಾರೆ. ಮಿಡ್ಲಲ್ಲಿ ಸ್ಯಾಂಡ್ವಿಚ್ ಅಂತೀವಲ್ಲ, ಆ ಥರ ಇರ್ತಕ್ಕಂಥ ಮಿಡಲ್ ಕ್ಲಾಸ್ ಜನಕ್ಕೆ ಏನು ಸರ್ ನಿಮ್ಮ ಕಡೆಯಿಂದ? ಸರ್, ನಮ್ಮ ಕಡೆಯಿಂದ ಎಲ್ಲ ಇನ್ಶೂರೆನ್ಸ್ ಹೋಲ್ಡರ್ಸ್ಗೆ ಇನ್ಶೂರೆನ್ಸ್ ಫೆಸಿಲಿಟಿ ಇದೆ. ನೀವು ಹೇಳ್ದಂಗೆ ಈ ಅಂದರೆ ಇನ್ಶೂರೆನ್ಸ್ ಇಲ್ಲದೆ ಇರೋರು ಮಧ್ಯಮ ವರ್ಗದ, ನೀವು ಹೇಳ್ದಾಗೆ ಸ್ವಲ್ಪ ಜಾಸ್ತಿ ಕೈಯಿಂದ ದುಡ್ಡು ಕಟ್ಟಬೇಕು. ಸೊ ಅವ್ರಿಗೆ ಇಲ್ಲಿ ಉಪಯೋಗ ಆಗುತ್ತೆ. BPL ಕಾರ್ಡು ಇರಲ್ಲ ಈ ಕಡೆ ಅವ್ರಿಗೆ ಇನ್ಶೂರೆನ್ಸ್ ಇರಲ್ಲ, ಅಂಥವ್ರಿಗೆ ಈ ಹಾಸ್ಪಿಟಲ್ ಒಂಥರ ಅದಕ್ಕೋಸ್ಕರನೇ ಮಾಡಿರೋಂಥ ಹಾಸ್ಪಿಟ್ಲ್ ಇದು. ಸೊ ಹಾಗಾಗಿ ನಾವು ಪೇಷಂಟ್ಸ್ನ ನೋಡಿ ಅವ್ರಿಗೆ ಬೇಕಾಗಿರೋ ಥರ ಸರ್ಜರಿ ಮಾಡೋದಕ್ಕೆ ಒಬ್ಬರಿಗೆ ಯಾವ ಥರ ಬೇಕೋ ಆ ಥರ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್.